ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ಕೇಳಿ. ಇವತ್ತು ನಾವು ರೈತರು ಹನಿ ನೀರಾವರಿ ಅಂತ ಲಕ್ಷ ಲಕ್ಷ ಸಾಲ ಮಾಡಿ ಖರ್ಚು ಮಾಡ್ತೀವಿ. ರಾತ್ರಿ ಹಗಲು ಕರೆಂಟ್ ಯಾವಾಗ ಬರುತ್ತೆ ಅಂತ ಕಾದು ಕೂರ್ತೀವಿ. ಆ ಪೈಪ್ ಎಲ್ಲದನ್ನ ಒಡೆದೋದ್ರೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ತೀವಿ. ಆದರೆ ಒಂದ್ ಕ್ಷಣ ಯೋಚನೆ ಮಾಡಿ, 4000 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಒಂದೇ ಒಂದು ಪೈಸೆ ಖರ್ಚಿಲ್ದೆ, ಕರೆಂಟ್ ಇಲ್ದೆ, ಈ ಪ್ಲಾಸ್ಟಿಕ್ ಪೈಪ್ಗಳಿಲ್ದೆ ಸಮೃದ್ಧವಾಗಿ ಬೆಳೆ ತೆಗಿತಿದ್ರು. ಅದು ಹೇಗೆ ಸಾಧ್ಯ? ಹೌದು, ನೀವು ಕೇಳಿದ್ದು ನಿಜ. 1,00,000 ರೂಪಾಯಿಯಲ್ಲಿ, ಕೇವಲ 50 ರೂಪಾಯಿಯಲ್ಲಿ. ಇದೇನಪ್ಪಾ ಇದು, ಸುಮ್ಮನೆ ಹೇಳ್ತಿದ್ದಾರೆ ಅನ್ಕೋಬೇಡಿ. ಇದು 100% ಸತ್ಯ. ಬನ್ನಿ, ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋದ ಆ ಅದ್ಭುತವಾದ, ಸರಳವಾದ ರಹಸ್ಯವನ್ನ ಇವತ್ತು ನಾವು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನೋಡಿ, ಈ ಚಿತ್ರಗಳೇ ಎಲ್ಲವನ್ನೂ ಹೇಳುತ್ತಿವೆ. ಒಂದು ಕಡೆ ಲಕ್ಷಗಟ್ಲೆ ಖರ್ಚು, ಕರೆಂಟ್ ಬಿಲ್, ಪದೇ ಪದೇ ರಿಪೇರಿ ಮಾಡಿಸೋ ತಲೆನೋವು, ಇದು ನಮ್ಮನ್ನ ಸಾಲದ ಸುಳಿಯಲ್ಲಿ ಸಿಕ್ಕಿಸ್ಬಿಟ್ಟಿದೆ. ಇನ್ನೊಂದು ಕಡೆ ನೋಡಿ, ನಮ್ಮ ಹಿರಿಯರ ದಾರಿ ಎಷ್ಟು ಸರಳ, ಎಷ್ಟು ಸುಲಭ, ಮತ್ತೆ ಪರಿಸರಕ್ಕೂ ಎಷ್ಟು ಒಳ್ಳೆಯದು. ಇದು ಬರೀ ಹೋಲಿಕೆ ಅಲ್ಲ, ಇದು ನಮ್ಮ ಕಣ್ಣು ತೆರೆಸಬೇಕಾದ ಸತ್ಯ. ಹಾಗಿದ್ರೆ ಏನಿದು ರಹಸ್ಯ? ಬನ್ನಿ ಅದರೊಳಗೆ ಇಳಿಯೋಣ. ಇದರ ಹೆಸರು ಒಲ್ಲಾ. ಇದು ಸ್ಪ್ಯಾನಿಷ್ ಹೆಸರು. ನಮ್ಮ ಹಳ್ಳಿ ಭಾಷೆಯಲ್ಲಿ ಇದನ್ನು ಸರಳವಾಗಿ ಮಣ್ಣಿನ ಮಡಕೆ ನೀರಾವರಿ ಅಂತ ಕರಿಬಹುದು. ದುಡ್ಡಿನ ಹಿಂದೆ ಬಿದ್ದ ದೊಡ್ಡ ದೊಡ್ಡ ಕಂಪನಿಗಳು ನಮಗೆ ಮರೆಸಿಬಿಟ್ಟಿದ್ದ ಈ ತಂತ್ರಜ್ಞಾನವನ್ನು ಇವತ್ತು ನಾವು ಮತ್ತೆ ನೆನ್ಪು ಮಾಡ್ಕೊಳ್ಳೋ ಸಮಯ ಬಂದಿದೆ. ಒಲ್ಲಾ ಅಂದ್ರೆ ಸುಮ್ಮನೆ ಒಂದು ಮಣ್ಣಿನ ಮಡಿಕೆ ಅಷ್ಟೇ ಅಲ್ಲ, ಅದು ಗಿಡಗಳಿಗೆ ನೀರುಣಿಸೋ ಒಂದು ಅಕ್ಷಯ ಪಾತ್ರೆ ಇದ್ದಾಗೆ. ಗಿಡಕ್ಕೆ ಯಾವಾಗ ಬಾಯಾರಿಕೆ ಆಗುತ್ತೋ ಆಗ ಮಾತ್ರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಕೊಡುತ್ತೆ. ಇದಕ್ಕಿಂತ ಸ್ಮಾರ್ಟ್ ಟೆಕ್ನಾಲಜಿ ಇನ್ನೇನ್ ಬೇಕು ಹೇಳಿ? ಇದರ ಕಥೆ ಕೇಳ್ರೆ ಆಶ್ಚರ್ಯ ಆಗುತ್ತೆ. ಇದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ, 4000 ವರ್ಷಗಳಷ್ಟು ಹಳೆದು. ಚೀನಾದಿಂದ ಶುರುವಾಗಿ ನಮ್ಮ ಭಾರತ, ಇರಾನ್, ಮೆಕ್ಸಿಕೋವರೆಗೂ ನಮ್ಮ ಹಿರಿಯರು ಇದನ್ನ ಬಳಸ್ತಿದ್ರು. ಅತಿ ದೊಡ್ಡ ಅಚ್ಚರಿ ಏನಂದ್ರೆ, ಇವತ್ತು ಅಮೆರಿಕಾದ ವಿಜ್ಞಾನಿಗಳು ಇದೇ ತಂತ್ರದ ಮೇಲೆ ರಿಸರ್ಚ್ ಮಾಡಿ ಭವಿಷ್ಯದ ನೀರಾವರಿ ಅಂದ್ರೆ ಇದೇ ಅಂತ ಹೇಳ್ತಿದ್ದಾರೆ. ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಆಗುತ್ತಲ್ವಾ? ಸರಿ, ಈಗ ಇದರ ಹಿಂದಿರೋ ವಿಜ್ಞಾನವನ್ನ ಅಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ದೊಡ್ಡ ಎಂಜಿನಿಯರಿಂಗ್ ಡಿಗ್ರಿ ಏನೂ ಬೇಕಾಗಿಲ್ಲ. ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ಮೊದಲನೇದಾಗಿ, ನಾವು ಬಳಸೋ ಮಡಕೆಗೆ ಬಣ್ಣ ಅಥವಾ ಗ್ಲೇಜು ಹೊಡೆದಿರಬಾರ್ದು. ಅದು ಶುದ್ಧ ಜೇಡಿ ಮಣ್ಣಿನಿಂದ ಮಾಡಿರಬೇಕು. ಯಾಕಂದ್ರೆ ಅದರ ಮೈಮೇಲೆ ನಮ್ಮ ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ಲಕ್ಷಾಂತರ ತೂತುಗಳಿರ್ತವೆ. ನಿಜವಾದ ಮ್ಯಾಜಿಕ್ ಇರೋದೇ ಇಲ್ಲಿ. ಮಡಕೆ ನೀರನ್ನ ಹೊರಗೆ ತಳ್ಳೋದಿಲ್ಲ, ಬದಲಾಗಿ ಗಿಡದ ಬೇರುಗಳ ಸುತ್ತ ಇರುವ ಮಣ್ಣು ಒಣಗಿದಾಗ ಅದು ತನಗೆ ಬೇಕಾದ ತೇವವನ್ನ ಮಡಕೆಯಿಂದ ನಿಧಾನವಾಗಿ ಹೀರ್ಕೊಡುತ್ತೆ. ಅಂದ್ರೆ ಗಿಡಕ್ಕೆ ಬಾಯಾರಿಕೆ ಆದಾಗ ಮಾತ್ರ ನೀರು ಸಿಗುತ್ತೆ. ಮಣ್ಣಿಗೆ ತೇವಾಂಶ ಸಾಕು ಅನಿಸಿದ ತಕ್ಷಣ ಅದು ನೀರು ಎಳೆಯೋಡನ್ನು ನಿಲ್ಲಿಸಿಬಿಡುತ್ತೆ. ಇದರರ್ಥ ಗಿಡಕ್ಕೆ ಒಂದು ಹನಿ ನೀರು ಹೆಚ್ಚಾಗಲ್ಲ, ಒಂದು ಹನಿ ನೀರು ಕಡಿಮೆಯೂ ಆಗಲ್ಲ. ಬೇರು ಕೊಳೆಯುತ್ತೆ ಅನ್ನೋ ಚಿಂತೆಯೇ ಬೇಡ, ಆ ವ್ಯವಸ್ಥೆ ತನಗೆ ತಾನೇ ಕಂಟ್ರೋಲ್ ಮಾಡಿಕೊಡುತ್ತೆ. ಸರಿ, ಈ ಒಂದು ಸರಳ ಮಡಕೆ ನಮ್ಮ ಹೊಲಕ್ಕೆ ಏನೆಲ್ಲ ಅದ್ಭುತಗಳನ್ನ ಮಾಡಬಲ್ಲದು? ಬನ್ನಿ, ಇದು ಕೊಡುವ 5 ವರಗಳನ್ನ ಒಂದೊಂದಾಗಿ ನೋಡೋಣ. ಹೌದು, ನೀವು ಕೇಳಿದ್ದು ಸರಿ. 70% ನೀರು ಉಳಿತಾಯ. ಯಾಕಂದ್ರೆ ನೀರು ನೇರವಾಗಿ ಬೇರಿಗೆ ಹೋಗುತ್ತೆ, ಬಿಸಿಲಿಗೆ ಆವಿಯಾಗಿ ಒಂದೇ ಒಂದು ಹನಿ ಕೂಡ ವ್ಯರ್ಥ ಆಗೋದಿಲ್ಲ. ನೀರಿನ ಅಭಾವ ಇರೋ ನಮ್ಮಂತಹ ಪ್ರದೇಶಗಳಿಗೆ ಇದು ಸಂಜೀವಿನಿ ಇದ್ದಾಗೆ. ಇದ್ಕಿಂತ ದೊಡ್ಡ ವರ ಬೇಕಾ ಹೇಳಿ? ಪಂಪ್ ಬೇಕಿಲ್ಲ, ಮೋಟಾರ್ ಬೇಕಿಲ್ಲ, ಅಂದ್ರೆ ಕರೆಂಟ್ ಬಿಲ್ ಕಟ್ಟೋ ತಲೆನೋವೇ ಇಲ್ಲ. ನಯಾ ಪೈಸೆ ಕರೆಂಟ್ ಖರ್ಚಿಲ್ದೇನೆ ನಮ್ಮ ಹೊಲಕ್ಕೆ ನೀರುಣಿಸ್ಬೋದು. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ತುಂಬಾ ಸರಳ. ನೀರು ಭೂಮಿಯ ಮೇಲ್ಭಾಗಕ್ಕೆ ಬರುದೇ ಇಲ್ಲ, ಅದು ನೇರ ಬೇರಿಗೆ ಹೋಗುತ್ತೆ. ಹಾಗಾಗಿ ಬೇಡವಾದ ಕಳೆಗಿಡಗಳು ಹುಟ್ಕೊಳ್ಳೋದಕ್ಕೆ ತೇವಾಂಶವೇ ಸಿಗೋದಿಲ್ಲ. ಅರ್ಧದಷ್ಟು ಕಳೆ ತೆಗೆಯೋ ಕೆಲಸ, ಸಮಯ ಮತ್ತು ದುಡ್ಡು ಎಲ್ಲವೂ ಉಳಿತು. 1-2 ವರ್ಷಕ್ಕೆ ಒಡೆದು ಹೋಗೋ ಪುಡಿಯಾಗೋ ಪ್ಲಾಸ್ಟಿಕ್ ಪೈಪ್ಗಳಿಗೆ ಹೋಲಿಸಿದ್ರೆ ಒಂದು ಒಳ್ಳೆ ಮಣ್ಣಿನ ಮಡಿಕೆಯನ್ನು ನಾವು ಸರಿಯಾಗಿ ನೋಡಿಕೊಂಡ್ರೆ ಅದು ಕನಿಷ್ಠ 7 ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಇದು ಒಂದು ಸಲದ ಹೂಡಿಕೆ ಅಷ್ಟೇ. ಗಿಡಕ್ಕೆ ಯಾವತ್ತೂ ನೀರಿನ ಚಿಂತೆ ಇಲ್ಲದೆ ಅದಕ್ಕೆ ಬೇಕಾದಾಗ ಬೇಕಾದಷ್ಟು ನೀರು ಸಿಗ್ತಾ ಇದ್ರೆ ಅದು ಎಷ್ಟು ಆರೋಗ್ಯವಾಗಿ ಹುಳುಸಾಗಿ ಬೆಳೆಯುತ್ತೆ ಯೋಚಿಸಿ. ಇದರಿಂದಾಗಿ ಬೆಳೆಯ ಗುಣಮಟ್ಟ, ತೂಕ ಎರಡೂ ಹೆಚ್ಚಾಗುತ್ತೆ. ನಮ್ಮ ಆದಾಯವೂ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಲಾಭ ಕೇಳಿದ್ಮೇಲೆ ಇದನ್ನ ನಮ್ಮ ಜಮೀನಿನಲ್ಲಿ ಮಾಡೋದೇನಾದರೂ ಕಷ್ಟನಾ ಅಂತ ಅನ್ಸ್ಬೋದು. ಖಂಡಿತ ಇಲ್ಲ. ಇದು ಎಷ್ಟು ಸುಲಭ ಅಂದ್ರೆ ಇದನ್ನ ಯಾರೂ ಬೇಕಾದ್ರೂ ಮಾಡ್ಬೋದು. ಬನ್ನಿ ಹೇಗೆ ಅಂತ ನೋಡೋಣ. ಈ 4 ಹಂತಗಳು ಬಹಳ ಮುಖ್ಯ, ಸ್ವಲ್ಪ ಗಮನ ಇಟ್ಟು ಕೇಳಿ. ಮೊದಲನೇ ಹೆಜ್ಜೆ, ನೀವು ತರುವ ಮಡಕೆಗೆ ಬಣ್ಣ ಬಳಿದಿರಬಾರ್ದು, ಅದು ನೀರನ್ನ ಹೊರಗೆ ಜಿನುಗಿಸುವಂತಿರಬೇಕು. 2ನೇ ಹೆಜ್ಜೆ, ಗಿಡದ ಬುಡದ ಹತ್ತಿರ ಒಂದು ಗುಂಡಿ ತೋಡಿ. 3ನೇ ಹೆಜ್ಜೆ,
ಮಡಕೆಯ ಕುತ್ತಿಗೆ ಭೂಮಿಯಿಂದ 1-2 ಇಂಚ್ ಮೇಲೆ ಕಾಣೋ ಹಾಗೆ ಅದನ್ನ ಹೂಳ್ಬೇಕು. 4ನೇ ಹೆಜ್ಜೆ, ಮಡಕೆಗೆ ಪೂರ್ತಿ ನೀರು ತುಂಬಿ ಅದರ ಬಾಯಿಯನ್ನ ಒಂದು ಕಲ್ಲ ಅಥವಾ ಮುಚ್ಚಳದಿಂದ ಮುಚ್ಚಿಬಿಡಿ. ಇದರಿಂದ ನೀರು ಆವಿಯಾಗಲ್ಲ, ಕಸ ಕೂಡ ಬೀಳಲ್ಲ. ಇನ್ನೂ ಕೆಲವು ಮುಖ್ಯವಾದ ವಿಷಯಗಳನ್ನು ನೆನ್ಪಿಟ್ಕೊಳ್ಳಿ. ಮಡಕೆ ಹೂಳಿದ ಮೇಲೆ ಅದರ ಸುತ್ತ ಮಣ್ಣನ್ನು ಚೆನ್ನಾಗಿ ಒತ್ತಿ ತುಂಬಬೇಕು. ಸ್ವಲ್ಪನೂ ಗಾಳಿ ಹೋಗೋ ಹಾಗೆ ಜಾಗ ಬಿಡಬಾರ್ದು. ಒಂದು ಮಡಕೆ ಸಾಮಾನ್ಯವಾಗಿ ತನ್ನ ಸುತ್ತ ಇರುವ 2-3 ಗಿಡಗಳನ್ನು ಆರಾಮಾಗಿ ನೋಡ್ಕೊಡುತ್ತೆ. ಕೊನೆಯದಾಗಿ, ಬಿಸಿಲು ಜಾಸ್ತಿ ಇದ್ರೆ ಅಥವಾ ಮಣ್ಣು ಬೇಗ ಒಣಗ್ತಿದ್ರೆ 3-4 ದಿನಕ್ಕೊಮ್ಮೆ ನೀರು ತುಂಬಬೇಕಾಗಬಹುದು. ನಮ್ಮ ಹಿರಿಯರು ಮೂರ್ಖರಾಗಿರಲಿಲ್ಲ. ಅವರ ಪ್ರತಿಯೊಂದು ಪದ್ಧತಿಯ ಹಿಂದೆ ಆಳವಾದ ವಿಜ್ಞಾನ, ಅನುಭವ ಮತ್ತೆ ಪ್ರಕೃತಿಯ ಮೇಲಿನ ಪ್ರೀತಿ ಇತ್ತು. ದುಬಾರಿ ತಂತ್ರಜ್ಞಾನದ ಹಿಂದೆ ಓಡಿ ಓಡಿ ಸುಸ್ತಾಗಿರುವ ನಾವು ನಮ್ಮ ಮಣ್ಣಿನಲ್ಲಿ ಅಡಗಿರುವ ಈ ಜ್ಞಾನವನ್ನು ಮತ್ತೆ ಅಳವಡಿಸಿಕೊಳ್ಳಬೇಕಾದ ಸಮಯ ಈಗ ಬಂದಿದೆ. ಈ ಮಾತು ಎಷ್ಟು ಸತ್ಯ ಅಲ್ವಾ? ನಾವು ಪರಿಹಾರಗಳನ್ನ ಎಲ್ಲೆಲ್ಲೋ ಹುಡುಕ್ತೀವಿ, ಆದ್ರೆ ನಿಜವಾದ ಉತ್ತರ ನಮ್ಮ ಕಾಲ ಕೆಳಗೆ ನಮ್ಮ ಮಣ್ಣಲ್ಲೇ ಅತ್ಯಂತ ಸರಳ ರೂಪದಲ್ಲಿಡುತ್ತೆ. ಇದನ್ನ ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ. ಕರೆಂಟ್ ಬಿಲ್ಲಿಲ್ಲ, ರಿಪೇರಿ ಖರ್ಚಿಲ್ಲ, ನೀರಿನ ಖರ್ಚು ಕಡಿಮೆ. ಈ ಎಲ್ಲ ಉಳಿತಾಯ ಒಬ್ಬ ರೈತರನ್ನ ಸಾಲದ ಕೂಪದಿಂದ ಹೊರಗೆ ತರಬಲ್ಲು. ಅಂಥ ಶಕ್ತಿ ಈ ಒಂದು ಸಣ್ಣ ಮಡಕೆಗಿದೆ. ಎಂತಹ ಅದ್ಭುತವಾದ ಮಾತು! ನೀರು ಇವತ್ತು ಬಂಗಾರಕ್ಕಿಂತ ಹೆಚ್ಚು ಅಮೂಲ್ಯ. ಅದನ್ನು ನಾವು ವ್ಯರ್ಥ ಮಾಡಬಾರ್ದು. ಈ ಮಣ್ಣಿನ ಮಡಕೆ ಅನ್ನೋದು ಒಂದು ಬ್ಯಾಂಕ್ ಇದ್ದಂಗೆ. ಇದರಲ್ಲಿ ನಾವು ಉಳಿಸುವ ಪ್ರತಿ ಹನಿ ನೀರು ನಮಗೆ ಆರೋಗ್ಯಕರ ಬೆಳೆ ಮತ್ತು ಸಮೃದ್ಧಿಯ ರೂಪದಲ್ಲಿ ವಾಪಸ್ ಸಿಗುತ್ತೆ. ನಮ್ಮ ಮುಂದಿನ ಪೀಳಿಗೆಯ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಹೊಸ ಹೊಸ ಮಷೀನ್ಗಳಲ್ಲಿಲ್ಲ, ನಾವು ಮರೆತುಬಿಟ್ಟಿರುವ ನಮ್ಮದೇ ಪರಂಪರೆಯಲ್ಲಿವೆ. ನಮ್ಮ ಈ ಮಣ್ಣು ಇನ್ನೆಂತಹ ರಹಸ್ಯಗಳನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿದೆಯೋ ಯಾರು ಬಲ್ಲರು. ಈ ಜ್ಞಾನ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಈ ಮಾಹಿತಿಯನ್ನ ನಿಮ್ಮಂತೆಯೇ ಕಷ್ಟಪಡ್ತಿರುವ ಬೇರೆ ರೈತ ಬಾಂಧವರ ಜೊತೆ ಹಂಚ್ಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. The OLA system uses a buried clay pot to slowly release water directly to the roots. This saves water and grows healthier plants.